ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಕೇಜ್ರಿವಾಲ್ ಚಾಣಕ್ಯ ನಡೆಗೆ ಬಿಜೆಪಿಯ ಮಹಾರಥಿಗಳು ತಂಡ ಹೊಡೆದಿದ್ದಾರೆ. ಕುರ್ಚಿಯಿಂದ ಕೆಳಗಿಳಿದ ಸಿಎಂ ತಮ್ಮ ಶಿಷ್ಯೆಗೆ ಪಟ್ಟ ಕಟ್ಟಿದ್ದಾರೆ. ರಾಜಕೀಯ ಅದೃಷ್ಟದ ಆಟದಲ್ಲಿ ಮೊದಲ ಬಾರಿ ಶಾಸಕಿ ಅತಿಶಿಗೆ ಮುಖ್ಯಮಂತ್ರಿ ಕುರ್ಚಿ ಒಲಿದು ಬಂದಿದೆ. ಅಂಗಡಿಗೆ ಪೆಟ್ರೋಲ್ ಬಾಂಬ್ ಎಸೆಯೋದು ಗೃಹ ಸಚಿವರ ಪಾಲಿಗೆ ಸಣ್ಣ ಘಟನೆ. ಸದ್ಯ ಪರಂ ಉಲ್ಟಾ ಹೊಡೆದಿದ್ದಾರೆ. ಇತ್ತ ಆರೋಪಿಗಳನ್ನ ಕುಟುಂಬಸ್ಥರು ಭೇಟಿ ಮಾಡಿದರೆ ಗಲಭೆಯ ಹಿಂದೆ ಕೇರಳದವರ ಕೈವಾಡ ಇದ್ದು ಎನ್ಐಎ ತನಿಖೆಗೆ ಕೇಸರಿ ಪಡೆ ಆಗ್ರಹಿಸಿದೆ. ಡೆವಿಲ್ ಲ್ಯಾಂಡ್ ಪಟಾಲಂಗೆ ಮತ್ತೆ 14 ದಿನ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ವಿಚಾರಣೆಯಲ್ಲಿ ಚೇರ್ಗಾಗಿ ಡಿಮಾಂಡ್ ಇಟ್ಟಿದ್ರೆ 4ನೇ ಬಾರಿ ವಿಜಯಲಕ್ಷ್ಮಿ ಭೇಟಿಯಾಗಿದ್ದಾರೆ. ಪದೇ ಪದೇ ಕಿರಿಕ್ ಮಾಡ್ತಿದ್ದ ದಾಸನಿಗೆ ಅವರ ವಕೀಲರೇ ಎಚ್ಚರಿಕೆ ಕೊಟ್ಟಿದ್ದಾರೆ. ಗಂಧದ ಗುಡಿಯಲ್ಲಿ ಮೀಟು ಕಮಟು ಬೆನ್ನಲ್ಲೇ ಭಾರಿ ದೊಡ್ಡ ಸಂಚಲನಕಾರಿ ಮಾಹಿತಿ ಹೊರಬಿದ್ದಿದೆ. ಮಹಿಳಾ ಆಯೋಗ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ 17 ಪ್ರಶ್ನೆ ಕೇಳಿದೆ. ಶೂಟಿಂಗ್ ಸೆಟ್ನಲ್ಲಿ ಮಾದಕ ದ್ರವ್ಯಗಳ ಘಾಟು ಹರಡಿರೋ ಬಗ್ಗೆ ಅನುಮಾನ ಎದ್ದಿದೆ. ಕ್ರಿಮಿನಲ್ಸು, ಗ್ಯಾಂಗ್ಸ್ಟರ್, ಮಾಫಿಯಾ ನಾಯಕರ ಮನೆ ಕಟ್ಟಡಗಳ ಮೇಲೆ ಯುಪಿ ಮುಖ್ಯಮಂತ್ರಿ ಯೋಗಿ ಬಳಸ್ತಾ ಇದ್ದಂಥ ಬುಲ್ಡೋಸರ್ ಆಪರೇಷನ್ಗೆ ಕೋರ್ಟ್ ತಾತ್ಕಾಲಿಕ ಕತ್ತರಿ ಹಾಕಿದೆ. ಅಕ್ಟೋಬರ್ 1ರಂದು ವಿಚಾರಣೆಯವರೆಗೆ ಆರೋಪಿಗಳ ಮನೆ ನೆಲಸಮ ಮಾಡಬಾರದು ಅಂತ ಆದೇಶ ಕೊಟ್ಟಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.